ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಹಪ್ಪಳ ಊಟದ ಜೊತೆ ತಿನ್ನೋದಿಕ್ಕೆ ಯಾರಿಗೆ ಇಷ್ಟ ಇಲ್ಲ? ಈ ಹಪ್ಪಳನ ನಾವೇ ಮನೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಹೌದು ನೋಡಿ, ಉದ್ದಿನ ಹಪ್ಪಳ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡಬಹುದು ಅಂತ ನಾನು ಹೇಳಿಕೊಡ್ತಾ ಇದ್ದೀನಿ. ಅಂದ್ರೆ ಕೇವಲ 10 ನಿಮಿಷ ಸಾಕು ಇದನ್ನ ಒಣಗಿಸೋದಿಕ್ಕೂ ಕೂಡ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ನೋಡಿ, ಮೊದಲು ಇದಕ್ಕೆ ಬೇಕಾಗಿರೋದು ಉದ್ದಿನ ಬೇಳೆ. ನಾನಿಲ್ಲಿ ಅರ್ಧ ಕಪ್ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ನಾನಿಲ್ಲಿ ಒಣಗಿಸಿ ತಗೊಂಡಿರೋದು. ಅದೇ ರೀತಿ ಮಾಡ್ಕೊಳ್ಳಿ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು. ನಾನು ಇದನ್ನ ಹುಡಿ ಮಾಡಿ ತರ್ತೀನಿ ಇವಾಗ. ನೋಡಿ, ಇವಾಗ ಹುಡಿ ಆಗಿದೆ. ಈ ರೀತಿ ಇದೆ ನೋಡಿ, ಈ ರೀತಿ ಇದೆ. ಇನ್ನು ಇದನ್ನೊಂದು ಸ್ಟ್ರೈನರ್ ಅಲ್ಲಿ ಹಾಕ್ಬಿಟ್ಟು, ಜರಡಿಯಲ್ಲಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಈ ರೀತಿ ಮಾಡಬೇಕು. ಅವಾಗ ಏನಾದ್ರೂ ಸ್ವಲ್ಪ ದೊಡ್ಡ ಪೀಸ್ ಏನಾದ್ರೂ ಇದ್ರೆ ಅದು ಇದು ನಮಗೆ ಬೇಡ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ದೊಡ್ಡಕ್ಕಿರುವಂತ ಪೀಸ್ ಇದು ನಮಗೆ ಬೇಡ. ಇನ್ನು ನೋಡಿ, ಇದಕ್ಕೆ ನಾನಿಲ್ಲಿ ಉಪ್ಪಿನ ನೀರು ಹಾಕ್ತಾ ಇದ್ದೀನಿ. ಅಂದ್ರೆ ಉಪ್ಪು ನಾನಿಲ್ಲಿ ಕಲ್ಲುಪ್ಪು ಉಪಯೋಗಿಸೋದ್ರಿಂದ ಅದರ ನೀರು ಹಾಕ್ತಾ ಇರೋದು. ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಹಪ್ಪಳಕ್ಕೆ, ಹಾಗಿದ್ರೇನೆ ಚೆನ್ನಾಗಿರುತ್ತೆ. ನೀವು ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಿಂಗ್ ಸೋಡಾ ನೋಡಿ, ನಾನಿಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆ ಉಪಯೋಗಿಸಿದ್ರಿಂದ ಸ್ವಲ್ಪ ಅಂದ್ರೆ 1/4 ಟೀ ಸ್ಪೂನ್ ಇಲ್ಲ, ಅದಕ್ಕಿಂತಲೂ ಸ್ವಲ್ಪ ಹಾಕ್ತಾ ಇರೋದು ನಾನು. ಈ ಪಿಂಚ್ ಅಂತೀವಲ್ಲ, ಅಷ್ಟೇ ಸಾಕು. 1 ಕಪ್ ಆದ್ರೆ ನೀವು 1/4 ಟೀ ಸ್ಪೂನ್ ಹಾಕೋಬಹುದು. ಇನ್ನು ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರೆಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಇದು ಚಪಾತಿ ಹಿಟ್ಟಿನ ತರ ಅಲ್ಲ, ಸ್ವಲ್ಪ ಗಟ್ಟಿಯಾಗಿ ಬೇಕು. ಅದ ಕಾರಣ ಜಾಸ್ತಿ ನೀರೇನು ಹಾಕೋಬೇಡಿ. ನೋಡಿ, ಇದು ತುಂಬಾ ಗಟ್ಟಿ ಟೈಟ್ ಆಗಿ ಇರುತ್ತೆ. ಇನ್ನು ಇದನ್ನ ಒಂದು ಕೌಂಟರ್ ಟಾಪ್ ಅಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ರೀತಿ ಒಂದು ಕಲ್ಲು ಉಪಯೋಗಿಸಿದ್ರೆ ತುಂಬಾ ಸುಲಭ ಆಗುತ್ತೆ. ಯಾಕಂದ್ರೆ ತುಂಬಾ ಟೈಟ್ ಇರುತ್ತೆ. ನೋಡಿ, ಈ ರೀತಿ ಕರೆಕ್ಟ್ ಆಗಿ ಬಡಿಬೇಕು. ಆಮೇಲೆ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ಕರೆಕ್ಟ್ ಬಡಿದ್ರೆ ಚೆನ್ನಾಗಿ ನಾವು ಕೈಯಲ್ಲಿ ನಾದೋದಕ್ಕಿಂತಲೂ ಚೆನ್ನಾಗಿ ಬರುತ್ತೆ. ನಾನು ಚೆನ್ನಾಗಿ ಕೌಂಟರ್ ಟಾಪ್ ಅಲ್ಲಿ ಹಾಕ್ಬಿಟ್ಟು ನಾದಿ ತರ್ತೀನಿ. ನೋಡಿ, ಈ ರೀತಿ ಇದೆ. ಈ ರೀತಿ ಉರುಳಿಸಿ ಆಗುವಾಗ ಈ ರೀತಿ ಬರುತ್ತೆ, ದಾರ ತರ ಬರುತ್ತೆ. ನೋಡಿ, ಕೈಯಲ್ಲೇ ಈ ರೀತಿ ಮಾಡಬಹುದು. ನಮಗೆ ಕರೆಕ್ಟ್ ಆಗಿ ನಾದ್ಕೋಬೇಕು. ನೋಡಿ, ಈ ರೀತಿ. ಇನ್ನು ಇದನ್ನ ಪೀಸ್ ಮಾಡಬೇಕು. ನೋಡಿ, ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಬೇಕಿದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಹಪ್ಪಳ ಸಾಕಿದ್ರೆ ಸ್ವಲ್ಪ ಸಣ್ಣಕ್ಕೆ ಮಾಡಬಹುದು. ನೋಡಿ, ಈ ರೀತಿ ಚಾಕು ಉಪಯೋಗಿಸಿ ನಾನು ಇದನ್ನ ಪೀಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನ ಲಟ್ಟಿಸ್ಬೇಕು. ತುಂಬಾ ತೆಳುವಾಗಿ ಲಟ್ಟಿಸ್ಬೇಕು. ನಮ್ಗೆ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ನಾನು ಈ ರೀತಿ ಲಟ್ಟಿಸ್ತಾ ಇದ್ದೀನಿ. ಯಾಕಂದ್ರೆ ನೀವು ನೋಡಿರ್ಬೋದು, ನಾವು ಮಾರ್ಕೆಟ್ ಇಂದ ಪ್ಯಾಕೆಟ್ ಅಲ್ಲಿ ಸಿಗುವಂತಹ ಹಪ್ಪಳ ತುಂಬಾ ತೆಳುವಾಗಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಶೇಪಿಗೋಸ್ಕರ ನಾನು ಈ ರೀತಿ ಒಂದು ಗ್ಲಾಸ್ ಉಪಯೋಗಿಸಿ ಈ ರೀತಿ ಮಾಡ್ತಾ ಇದ್ದೀನಿ. ಅವಾಗ ಕರೆಕ್ಟ್ ಆಗಿ ರೌಂಡ್ ಶೇಪ್ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ. ನೋಡಿ, ಎಷ್ಟೊಂದು ತೆಳುವಾಗಿ ಬಂದಿದೆ ಅಂತ. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ, ಇವಾಗ ಎಲ್ಲ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ, ಸಾಫ್ಟ್ ಆಗಿ. ನೋಡಿ, ಅದೇ ರೀತಿ. ಇನ್ನು ಇದನ್ನ ಒಣಗಿಸ್ಬೇಕು. ನಾನಿಲ್ಲಿ ಬಿಸಿಲಿಗೆ ಸ್ವಲ್ಪ ಅಂದ್ರೆ ಮಧ್ಯಾಹ್ನದ ಬಿಸಿಲಲ್ಲಾದ್ರೆ ಕೇವಲ 10 ನಿಮಿಷ ಸಾಕು ಇದನ್ನ ಒಣಗಿಸೋದಿಕ್ಕೆ. ಸ್ವಲ್ಪ ದೂರ ಇಟ್ಟು ಒಣಗಿಸ್ಕೊಳ್ಳಿ. ಫ್ಯಾನ್ ಅಡಿಗೆಲ್ಲ ಇಟ್ಟರೆ ಒಂದು 30 ನಿಮಿಷ ಸಾಕು. ಜಾಸ್ತಿ ಹೊತ್ತು ಒಣಗಿಸಬಾರ್ದು. ಇದನ್ನ ಜಾಸ್ತಿ ಹೊತ್ತು ಒಣಗಿಸಿದ್ರೆ ಅದು ಕಟ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ಹಪ್ಪಳ ಇಲ್ಲಿ ರೆಡಿ ಆಗಿದೆ. ನೋಡಿ, ನಾವು ಮಾರ್ಕೆಟ್ ಇಂದ ಪ್ಯಾಕೆಟ್ ಅಲ್ಲಿ ತರ್ತೀವಲ್ವಾ, ಅದೇ ರೀತಿ ಇರುತ್ತೆ. ನೋಡಿ, ನೋಡುವಾಗ್ಲೇ ಎಷ್ಟೊಂದು ಖುಷಿ ಆಗುತ್ತೆ ಅಂತ. ನೋಡಿ, ಸಾಫ್ಟ್ ಆಗಿರುತ್ತೆ. ಅದು ಕೂಡ ಅದೇ, ನಾವು ಮುಟ್ಟುವಾಗ ನೋಡಿ ಈ ರೀತಿ ಸಾಫ್ಟ್ ಆಗಿರುತ್ತೆ ಅಲ್ವಾ, ಅದೇ ರೀತಿ ಬಂದಿದೆ. ಇನ್ನು ಇದನ್ನ ನಮಗೆ 1 ವಾರ ತನಕ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ರೆ ಉಪಯೋಗಿಸಬಹುದು. ನೋಡಿ, ಈ ರೀತಿ ಇರುತ್ತೆ. ಅಂದ್ರೆ ಯಾವುದೇ ಕೆಮಿಕಲ್ಸ್, ಯಾವುದೇ ಆ ತರ ಬಳಸದೆ, ಪ್ರಿಸರ್ವೇಟಿವ್ಸ್ ಯಾವುದು ಬಳಸದೆ ಮಾಡಿರುವಂತಹ ಹಪ್ಪಳ. ನೋಡಿ, ಇದನ್ನ ಫ್ರೈ ಮಾಡಿ ತೋರಿಸ್ತೀನಿ. ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡೋಣ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ಇದೇ ರೀತಿ ನಾನೆಲ್ಲ ಫ್ರೈ ಮಾಡ್ತಾ ಇಲ್ಲ, ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇರೋದು. ನೋಡಿ, ಈ ರೀತಿ ಇದೆ. ನಿಮ್ಗೆ ಬೇಗ ಅಂದ್ರೆ ಮಳೆಗಾಲದಲ್ಲಿ ಕೂಡ ಇದನ್ನ ಮಾಡಬಹುದು ನಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ, ನೀವು ಕೂಡ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.